ನಮಗೆಲ್ಲ ಯುಗಾದಿನೇ ಹೊಸ ವರ್ಷ, ಆದರೆ ಕ್ಯಾಲೆಂಡರ್ ವೈಸ್ ನಂಬರ್ಸ್ ಚೇಂಜ್ ಆದಾಗ ಇದು ಹೊಸ ವರ್ಷ ಆಗುತ್ತೆ. ಸೊ ಹಾಗಾಗಿ ಜನ ದೇವರ ಮೊರೆ ಹೋಗ್ತಾ ಇದ್ದಾರೆ. ಹೊಸ ದಿನ, ಹೊಸತನ ಒಳ್ಳೆಯದಾಗಲಿ ಅಂತ ಕಾಯ್ತಾ ಇದ್ದಾರೆ. ಸೊ ಹೊಸ ವರ್ಷ, ಹೊಸ ದಿನ, ದೇವರ ಮೊರೆ ಹೋಗಿದ್ದಾರೆ ಜನ. ಮೈಸೂರಿನಲ್ಲಿ ತಾಯಿ ಚಾಮುಂಡೇಶ್ವರಿಯ ದರ್ಶನಕ್ಕಂತೂ ಜನ ಮುಗಿ ಬಿದ್ದಿದ್ದಾರೆ. ದೇಗುಲದ ಆವರಣದಲ್ಲಿ ಕಿಕ್ಕಿರಿದು ಜಮಾಯಿಸಿದ್ದಾರೆ ಭಕ್ತರು. ಸೊ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನೋಡ್ತಾ ಇರುವಂಥ ಭಕ್ತ ಸಾಗರ ನೋಡಿ. ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ರೆ ತಪ್ಪೇನಿದೆ? ದೇವ್ರ ದರ್ಶನ ಮಾಡೋಕ್ಕೆ ಕ್ಯಾಲೆಂಡರ್ ಚೇಂಜ್ ಆದಾಗ ಹೋಗ್ತೀವಿ ಅಂದರೆ ತಪ್ಪೇನು, ಹೋಗ್ಲಿ ಬಿಡಿ, ಒಳ್ಳೆಯದೇ. ಕೆಲವರು ಬೇರೆ ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ, ಕೆಲವರು ಹೊಸ ವರ್ಷವನ್ನು ಹೀಗೂ ಬರಮಾಡ್ಕೊಳ್ತಾರೆ ಕ್ಯಾಲೆಂಡರ್ ವೈಸ್. ಬಟ್ ನಿಜವಾಗ್ಲೂ ಕೂಡ ಹೊಸ ವರ್ಷ ಅಂತಂದರೆ ಅದು ಯುಗಾದಿನೇ. ನನ್ನ ಸಹೋದ್ಯೋಗಿ ಮೈಸೂರಿನಿಂದ KP ನಾಗರಾಜ್ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP ನಾಗರಾಜ್, ಕಾಲಿಡಕ್ಕೂ ಜಾಗ ಇಲ್ವೇನೋ ಚಾಮುಂಡಿ ಬೆಟ್ಟದಲ್ಲಿ ಅಂತ ಅನಿಸ್ತಾ ಇದೆ. ಆ ಪ್ರಮಾಣದಲ್ಲಿ ದೃಶ್ಯಗಳು ಕಾಣಿಸ್ತಾ ಇದೆ. ಹೌದು ಅರುಣ್, ಕಳೆದ 15 ದಿನಗಳಿಂದಲೂ ಕೂಡ ಮೈಸೂರಿನ ಎಲ್ಲ ಪ್ರವಾಸಿ ತಾಣಗಳು ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು ಅರುಣ್. ವಿಶೇಷವಾಗಿ ಇವತ್ತು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ. ಹೆಚ್ಚು ಕಡಿಮೆ ಚಾಮುಂಡಿ ಬೆಟ್ಟಕ್ಕೆ ವೆಹಿಕಲಲ್ಲಿ ಬರೋದಕ್ಕೇ 3-4 ಕಿಲೋಮೀಟರ್ಗಳ ದೂರದವರೆಗೂ ಕೂಡ ಟ್ರಾಫಿಕ್ ಜಾಮ್ ಇದೆ. ಅಷ್ಟರ ಮಟ್ಟಿಗೆ ಭಕ್ತ ಸಾಗರ ಇವತ್ತು ಬಂದಿರುವಂಥದ್ದು. ಅಂದರೆ ವರ್ಷದ ಮೊದಲ ದಿನ ತಾಯಿಯ ಚಾಮುಂಡಿಯ ದರ್ಶನವನ್ನು ಪಡೆದ್ರೆ ಒಳಿತಾಗುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ. ಹೀಗಾಗಿನೇ ಅರುಣ್, ಅತಿ ಹೆಚ್ಚಿನ ಸಂಖ್ಯೆ ಭಕ್ತರು ಬಂದಿದ್ದಾರೆ. ಇಲ್ಲಿ ಮೈಸೂರಿನವ್ರಿಗಿಂತ ಹೆಚ್ಚಾಗಿ ಹೊರ ಜಿಲ್ಲೆಗಳು ಮತ್ತು ಹೊರ ರಾಜ್ಯದವರ ಭಕ್ತರ ಸಂಖ್ಯೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ ಅರುಣ್. ಕಳೆದ 2 ವಾರಗಳಿಂದಲೂ ಕೂಡ ಮೈಸೂರಿನಲ್ಲಿ ಬಹುತೇಕ ಎಲ್ಲ ಹೋಟೆಲ್ಗಳು ಕೂಡ ಭರ್ತಿಯಾಗಿರುವಂಥದ್ದು, ಜೊತೆಗೆ ಎಲ್ಲ ಪ್ರವಾಸಿ ತಾಣಗಳು ಕೂಡ ಭರ್ತಿಯಾಗಿದ್ದಾವೆ. ಇವತ್ತು ವಿಶೇಷವಾಗಿ ವರ್ಷದ ಮೊದಲ ದಿನವಾಗಿರುವಂಥ ಕಾರಣಕ್ಕೋಸ್ಕರವಾಗಿ ಅತಿ ಹೆಚ್ಚಿನ ಭಕ್ತರು ಚಾಮುಂಡಿ ಬೆಟ್ಟಕ್ಕೆ ಬಂದಿರುವಂಥದ್ದು. ನಿಮಗೆ ಬಹುದೂರದಲ್ಲಿ ಕಾಣ್ತಾ ಇರುವಂಥದ್ದು ಒಂದು ಕ್ಯೂ ಇದೆ ಅರುಣ್, ಅದು 100 ರೂಪಾಯಿ ಕ್ಯೂನು. 100 ರೂಪಾಯಿ ಕ್ಯೂ ಕೂಡ ಅತಿ ದೊಡ್ಡ ಕ್ಯೂ ಆಗಿದೆ. ಹೆಚ್ಚು ಕಡಿಮೆ 100 ರೂಪಾಯಿ ಟಿಕೆಟ್ ತೆಗೆದುಕೊಂಡ್ರೂ ಕೂಡ 2-3 ತಾಸು ಬೇಕು ತಾಯಿಯ ದರ್ಶನ ಆಗೋದಕ್ಕೆ. ಇನ್ನು ಧರ್ಮ ದರ್ಶನದಲ್ಲಂತೂ ಇನ್ನೂ ಕೂಡ ಅದರ ಅವಧಿ ವಿಸ್ತಾರ ಆಗುತ್ತದೆ. ಅಷ್ಟರ ಮಟ್ಟಿಗೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯ ಭಕ್ತರು ಬಂದಿರುವಂತಹದ್ದು ಅರುಣ್. ಓಕೆ KP ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.